ಅದೇ 10 ದಿನ ಹಿಂದೆ ಅವರಿಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೆ. ಅದೇ ಲಾಸ್ಟು ಶನಿವಾರ ಹೋಗ್ಬೇಕಾದ್ರೆ ಚೆನ್ನಾಗಿದ್ದರು. ಆಮೇಲೆ ಅವರಿಗೆ ಇಲ್ಲಿಂದ ಹೋದ್ಮೇಲೆ 3 ದಿನ ಆದಮೇಲೆ ಊಟ ಮಾಡ್ತಾ ಇರಲಿಲ್ಲಂತೆ. ಬಾಡಿ ಒಂಥರ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಂತೆ. ನಮ್ಮ ತಾಯಿಯವರಿಗೆ ಅವರಿಗೆ ಮೆಂಟಲಿ ಪ್ರಾಬ್ಲಮ್ ಇದೆ. ಅವ್ರಿಗೇನು ಅದು ಅರ್ಥ ಆಗಿಲ್ಲ ಏನು ಅಂತ. ಅದಕ್ಕೋಸ್ಕರ ಅವರು ಏನು ಮಾಡೋದು, ಬಾಡಿ ಬಿಡಬಾರ್ದು, ಅವರು ನಾರ್ಮಲಾಗಿ ಅವ್ರು ಇದ್ದಾರೆ ಅಂದ್ಬಿಟ್ಟು ಅವ್ರ ಜೊತೆನೇ ಇದ್ದುಬಿಟ್ರು. ಅವ್ರು ಏನೂ ಗೊತ್ತಾಗಿಲ್ಲ. ಮೊನ್ನೆ ನಾವು ಹುಡುಗನಿಗೆ ಕಳಿಸಿದ್ದೆ, ಒಂದು 2 ದಿನ ಹಿಂದೆ 3 ದಿನ ಕಳಿಸಿದ್ದೆ. ಅವರು ಬಾಗಿಲು ತೆಗಿತಾ ಇರಲಿಲ್ಲ. ಆಮೇಲೆ ಮೊನ್ನೆ ಗ್ಯಾಸು ಸರಿ ಇಲ್ಲ, ಗ್ಯಾಸ್ ಫಿಟ್ ಮಾಡಬೇಕಂತ ಒಳಗೆ ಬಂದಾಗ ಹುಡುಗನಿಗೆ ಸ್ಮೆಲ್ ಬಂದುಬಿಟ್ಟು ಒಳಗೆ ನೋಡಿದಾಗ ಅಪ್ಪ ಡೆಡ್ ಆಗಿಬಿಟ್ಟು ಒಂದು 7-8 ದಿನ ಆಗಿತ್ತು ಅಂತ ಹೇಳ್ತಿದ್ರು. ಅವರಿಗೆ ಇನ್ನೂ ಗೊತ್ತಿಲ್ಲ, ಅವ್ರು ಇವಾಗಲೂ ನಾರ್ಮಲ್ ಆಗಿದ್ದಾರೆ. ಹುಷಾರು ಇವಾಗ ಒಂದು 2 ವರ್ಷದಿಂದ ಹುಷಾರಿರಲಿಲ್ಲ ಅಷ್ಟೇ. ಅಷ್ಟೊಂದಿನ ಚೆನ್ನಾಗಿದ್ದರು. ಅವರಿಗೆ ಒಂದೇ ಸತಿ ಕುಡ್ತಾ ಬಿಟ್ಮೇಲೆ ಒಂಥರ ಮೈಂಡು ಬ್ಲಾಕ್ ಆಗಿತ್ತು ಅಂತ ಹೇಳಿದರು. ಅದೇ ಸ್ಟ್ರೋಕ್ ಹೊಡೆದಿತ್ತು ಅಂತ ಹೇಳಿದರು. ಅದಾದಮೇಲಿಂದ ಹಿಂಗೆ ಹೋಗ್ತಾ ಇದ್ದಂಗೆ ತಲೆ ತಿರುಗಿ ಬೀಳೋದು. ಆಮೇಲೆ ಹಿಂಗೆ ತಲೆ ತಿರುಗಿ ಬಿಟ್ಟು ಯಾರೋ ಒಬ್ಬರು ಕರ್ಕೊಂಬರೋರು. ಆಮೇಲೆ ನಾವು ಒಳಗೆ ಇರಿ, ಹೊರಗೆ ಹೋಗಬೇಡಿ ಅಂತ ಹೇಳಿದ್ಮೇಲೆ ಅವರಿಗೆ ಅದು ಬಾರಿಗೆ ಹೋಗೋದು ಬಿಟ್ಬಿಟ್ರಲ್ಲ. ಆಮೇಲೆ ಅವರಿಗೆ ಅದೇ ಯೋಚನೆ ಮಾಡಿ ಮೈಂಡ್ ಸ್ವಲ್ಪ ಬ್ಲಾಕ್ ಆದಮೇಲೆ ಅದೇ ಒಂದು ಸೈಡು ಎಲ್ಲ ಸ್ಟ್ರೋಕ್ ಆಗಿಬಿಟ್ಟು ಬೆಡ್ಡಲ್ಲೇ ಇದ್ದರು. ಆಮೇಲೆ ನಾವು ಎಲ್ಲ ಮಂಗಳೂರಿಗೆ ಒಂದು 2-3 ಸತಿ ಕರ್ಕೊಂಡು ಹೋಗಿದ್ವಿ. ಎಲ್ಲ ಹಾಸ್ಪಿಟ್ಲಿಗೆ ತೋರಿಸಿದ್ದು. ಲಾಸ್ಟಿಗೆ ಆಯುರ್ವೇದಿಕ್ ತೋರಿಸೋಣ, ಯಾವುದು ಸರಿ ಹೋಗಿಲ್ಲಲ್ಲ ಅಂತ ಲಾಸ್ಟ್ ಅದೇ ತೋರಿಸಿದ್ದು. ಅದಾಗಿ 3-4 ದಿನಕ್ಕೆ ಡೆಡ್ ಆಯಿತು. ನಾವಿಬ್ಬರು. ನಾವು ಬೆಂಗಳೂರಲ್ಲಿ ಗ್ಲಾಸ್ ಫ್ಯಾಕ್ಟ್ರಿಲಿ ಮಾಡೋದು. ನಮ್ಮ ಅಕ್ಕ ದುಬೈಲಿದೆ, ಟೀಚರ್. 8ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಒಂದು ಫೋನ್ ಮಾಡಿದರು. ಇಲ್ಲಿ ಅಕ್ಕಪಕ್ಕದವರು ಒಂದು ಸ್ಮೆಲ್ ಬರ್ತಾಯಿದೆ ಮಾಮೇರ ಮನೇಲಿ ಅಂತೇಳಿ. ನಾನು ಅಷ್ಟೊತ್ತಿಗೆ ಯಾರು ಅಂತ ಕೇಳಿದಾಗ ಹಿಂಗೆ ಅಂತ ಹೇಳಿದರು, ಇವ್ರ ಮನೆ ಅಂತೇಳಿ. ಇದು 2 ವರ್ಷದ ಹಿಂದೆ ಇವರ ಮನೆಯವರಿಗೆ ಹುಷಾರಿರಲಿಲ್ಲ. ನಾನು ಎತ್ಕೊಂಡು ಮಂಗಳೂರು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ. ಅದೇ ಮನೆ ಅಂದ ತಕ್ಷಣ ಗೊತ್ತಾದ ತಕ್ಷಣ ನಾನು ಬಣ್ಕಲ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಆದ ದಿಲೀಪ್ ಸರ್ ಅವರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿದ ತಕ್ಷಣವೇ ದಿಲೀಪ್ ಸರ್ ಅವರೆಲ್ಲ ಬರ್ತಾರೆ. ಬಂದ ತಕ್ಷಣ ನಾವು ಅವ್ರನ್ನ ಇಲ್ಲಿ ಒಂದು ಲೇಡಿ ಇತ್ತು, ಲೇಡಿಯವ್ರ ಮನೆ ಹೊಲಿಸಿ ಕೀ ಎಲ್ಲ ತೆಗೆಸಿ ನೋಡಿದಾಗ ಒಂದು 10ರಿಂದ 11 ದಿವಸ ಕೊಳೆತ ಶವ ಒಂದು ಕಂಡಿತ್ತು. ಅದು ಎಲ್ಲ ನೋಡಿದಾಗ ಅವರ ಗಂಡನದು. ಅನಂತರ ನಾವು ಅವರ ಮಗನಿಗೆ ತಿಳಿಸಿದ್ದು. ಮಗನಿಗೆ ತಿಳಿಸಿದ ತಕ್ಷಣ ಮಗ ಹೇಳಿದರು, ನಾನು ಬರೋದು ಬೆಂಗಳೂರಲ್ಲಿದ್ದೀನಿ, ನಾನು ಬರೋದು ಲೇಟ್ ಆಗುತ್ತೆ ಅಂಥೇಳಿ. ಅದ ನಂತರ ನಾವು ಇಲ್ಲಿಂದೆಲ್ಲ ನಾವು ಮೃತದೇಹವನ್ನು ಪ್ಯಾಕ್ ಮಾಡಿ ಭಾರಿ ಹುಳದಲ್ಲಿ ಇದಾಗಿತ್ತು. ಅದಾದ ನಂತರ ನಾವು ಫುಲ್ ವಿಚಾರಿಸಿದಾಗ ಮಗ ಏನು ಹೇಳಿದೆ, ನಾನು ಫೋನ್ ಮಾಡ್ತಾಯಿದ್ದೆ ಅಮ್ಮನಿಗೆ ಫೋನ್ ಮಾಡ್ತಿದ್ದಾಗ ಅಪ್ಪ ಮಲಗಿದ್ದಾರೆ ಅಂತ ಹೇಳ್ತಿದ್ರು. ಅದಂತರ ನಾನು ಅವರಿಗೆ ತಿಳಿಸಿದಾಗ ಹೇಳಿದರು, ನೀವು ಅಂತ್ಯ ಸಂಸ್ಕಾರ ನೆರವೇರಿಸಿ, ನಾನು ಬರೋದು ಲೇಟ್ ಆಗುತ್ತೆ ಅಂಥೇಳಿ. ಆದ್ರೂ ನಾವು ಒಂದು ಭಾರಿ ಬೇಜಾರು ಸಂಗಾತಿ. ಆದ್ರೂ ಅವರ ಮೃತದೇಹವನ್ನು ಹೊರಗಡೆ ತರೋತ್ತಿಗೆ ನನ್ನ ಗಂಡ ಬೇಕು, ಗಂಡನ ಬಿಟ್ಕೊಡಲ್ಲ ಅಂಥೇಳಿ ಭಾರಿ ನಮ್ಮನ್ನು ಇದು ಮಾಡಿದರು. ಅಂದರೆ ಅಷ್ಟೊಂದು ನಮಗೆ ದುಃಖ ಬಂತು. ಯಾರೂ ಸಹ ಇನ್ನೂ ಸಹ ತಂದೆ ತಾಯಿನ ಬಿಟ್ಟು ದೂರ ಇರಬೇಡಿ ಅಂತ ಹೇಳೋ ಅಂಥ ಪರಿಸ್ಥಿತಿ. ನಾವು ಇಷ್ಟೊಂದು ನಾನು ಎಂಥದ್ದೋ ಒಂದು ಮೃತದೇಹಗಳನ್ನು ಎತ್ತಿದ್ದೀನಿ, ಆದರೂ ನಾನು ಇಂಥೊಂದು ಘಟನೆಯನ್ನು ನೋಡಿರಲಿಲ್ಲ. ಅದ ನಂತರ ಅವರು ಸಬ್ ಇನ್ಸ್ಪೆಕ್ಟರ್ ಎಲ್ಲ ಬಂದು ನಮಗೆ ಭಾರಿ ಸಾಥ್ ನೀಡಿದರು, ಸಾರ್ವಜನಿಕರು ಸಾಥ್ ನೀಡಿದರು. ಅವ್ರ ಮಗನೂ ಸಹ ಇವು ಯಾರನ್ನೂ ಕಾಯ್ಬೇಡಿ, ತೆಗೀರಿ ಅಂತ ಹೇಳಿದರು ಸರ್.